ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಕರುಣಾಸಂಧಿಯ 7ನೇ ಪದ್ಯ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾಧರದಿ ಸದುಪಾಸನೆಯ ಗೈವರಿಗಿತ್ತಪನು ತನ್ನ ಮರೆತು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತದಿ ಶೀಘ್ರದಿಂದರಿ ಸುರಪತನಯ ಸುಯೋಧನರಿಗಿಪ್ಪಂತೆ ಕೊಡುತ್ತಿಪ್ಪ. ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ ಹಾಗೆಂತ. ಪರಮಾತ್ಮ ಪರಮ ಸತ್ಪುರುಷಾರ್ಥ ರೂಪನು. ಪರಮ ಸತ್ಪುರುಷಾರ್ಥ ಅಂದರೆ ಯಾವುದು? ಪುರುಷಾರ್ಥ ಅರ್ಥ ಅಂದ್ರೆ ಏನು? ಬಯಸೋದು, ಪ್ರಯೋಜನ, ಇಷ್ಟಪಡೋದು ಅಂತ ಅರ್ಥ. ಪುರುಷಾರ್ಥ ಅಂದ್ರೆ ಏನು? ಪುರುಷರು, ಸ್ತ್ರೀಯರಿರ್ಬೋದು, ಪುರುಷರು ಅಂದ್ರೆ ಮೇಲ್ ಫಿಮೇಲ್ ಯಾರು ಬೇಕಾದ್ರೆ ಇರ್ಬೋದು. ಅವ್ರು ಬಯಸೋದು ಅಂದ್ರೆ ಯಾವುದು? ಪರಮ ಸತ್, ಅತ್ಯಂತ ಉತ್ಕೃಷ್ಟವಾದ ಸಾತ್ವಿಕವಾದದ್ದು ಅಂತ ಅರ್ಥ. ಯಾವುದದು? ಮೋಕ್ಷ ಹಾಗೆ ಅಂತ. ಆ ಮೋಕ್ಷಾದಿ ಪುರುಷಾರ್ಥಗಳನ್ನ ಕೊಡತಕ್ಕ ಸ್ವಭಾವ ಪರಮಾತ್ಮನದ್ದು ಸ್ವಭಾವ. ಅದು ಯಾರಿಗೆ? ಹರಿಯು ಲೋಕಕ್ಕೆ, ಲೋಕದಲ್ಲಿರುವ ಜನರಿಗೆ ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ. ಯಾವಾಗ? ಪರಮಾದರದಿ ಸದುಪಾಸನೆಯ ಕೈವರಿಗಿ. ಅಂದ್ರೆ ಪರಮ ಭಕ್ತಿಯಿಂದ ಸದುಪಾಸನೆ, ಸತ್ ಉಪಾಸನೆ, ಉಪಾಸನೆ ಸತ್ ಉಪಾಸನೆ. ಉಪಾಸನೆ ಎಂದರೆ ಏನು? ಧ್ಯಾನಾದಿಗಳು ಅಂತ ಅರ್ಥ. ಶ್ರವಣ ಮನನ ಧ್ಯಾನ ಅಂತ ನಾವೇನು ಕೇಳ್ತೀವಿ ಅದನ್ನು ಉಪಾಸನ ಅಂತ ಕರೆಯೋದು. ಶ್ರವಣ ಮನನ ಧ್ಯಾನ. ಆ ಉಪಾಸನ ಏನಾಗಿರ್ಬೇಕು? ಸತ್ ಆಗಿರ್ಬೇಕು. ಸದು. ಅದರಿಂದ ನೋಡಿ ಎಷ್ಟು ಚಂದ ಇದೆ ನೋಡಿ ಪದ. ಪರಮಾತ್ಮನ ಅನುಗ್ರಹ ಬೇಕು ಅಂತ ಸಾಧನೆ ಮಾಡಕ್ಕೆ ಹೊರಟ್ರೆ ನಾವೇನ್ ಮಾಡೋದು? ಬೆಳಿಗ್ಗೆ ಹೇಳೋದು, ಸಂಧ್ಯಾವಂದನೆ ಮಾಡೋದು, ದೇವರ ಪೂಜೆ, ಪಾಠ ಎಲ್ಲ ಮಾಡೋದು ಉಪಾಸನೆ ಅಂತ. ಅದ್ರ ಜೊತೆಗೆ ಏನ್ ಬಂತು? ನಾನು ಅಂತ ಬಂತು ನೋಡಿ. ಮಾಡಿದ್ಯಾರು? ನಾನು. ಪಾಠ ಕೇಳಿದ್ಯಾರು? ನಾನು. ಪೂಜೆ ಮಾಡಿದ್ಯಾರು? ನಾನು. ಅಡಿಗೆ ಮಾಡಿದ್ಯಾರು? ನಾನು. ಹಾಗೆ ಉಪಾಸನೆ ಮಾಡ್ಲಿಕ್ಕೆ ಹೋಗಿ ಮತ್ತೆ ಬಂದದ್ದು ನಮಗೆ ಪಾಪನೆ. ಅದರಿಂದ ಇನ್ನಷ್ಟು ಬಂಧನವೇ ನಮಗೆ. ಷೋಡಶಿಯಲ್ಲಿ ಈ ಮಾತನ್ನ ಹೇಳ್ತಾರೆ ಅಂತ. ಅದರಿಂದ ನಮ್ಮ ಉಪಾಸನೆ ಹೇಗಿರ್ಬೇಕು? ಸತ್ ಉಪಾಸನೆ. ಸತ್ ಉಪಾಸನೆ ಅಂದ್ರೆ ಫಲಾಪೇಕ್ಷೆ ಇಲ್ಲದೆ, ನಾಹಂಕರ್ತ ಹರಿಕರ್ತ ಎನ್ನುವ ಚಿಂತನೆ ಪೂರ್ವಕ ಕೇವಲ ಪರಮಾತ್ಮನ ಪ್ರೀತಿಗಾಗಿ ಯಾವ ಒಂದು ಅಪೇಕ್ಷೆ ಇರಬಾರ್ದು ಕರ್ಮದಿಂದ. ನನಗೆ ಒಳ್ಳೆ ಹೆಸರು ಬರಲಿ, ನನಗೆ ಒಳ್ಳೆ ಕೀರ್ತಿ ಬರಲಿ, 4 ಜನರು ನನಗೆ ನಮಸ್ಕಾರ ಮಾಡಲಿ, 4 ಜನರು ನನ್ನನ್ನು ಹೊಗಳಲಿ, ಹೀಗೆಲ್ಲ ಮಾಡಬಾರ್ದು. ಅದು ಉಪಾಸನೆ ಮಾಡ್ತಾ ಮಾಡ್ತಾ ಅದೆಲ್ಲ ಅದು ಒಂದು ಮಾವಿನ ಗಿಡ ಬೆಳೆಸಿದ್ರೆ ಜೊತೆಗೆ ಹುಲ್ಲು ಬೆಳೀತದೆ ನೋಡಿ. ಅಷ್ಟೇ ಯಾಕೆ ಒಂದು ತುಳಸಿ ಗಿಡ ಬೆಳೆಸಿದ್ರೆ ಹುಲ್ಲು ಬೆಳೀತದೆ. ಅದ ಹುಲ್ಲು ಬೆಳೆದಂಗೆ ಅದು. ನಮ್ದು ಗಮನ ಅದ್ರ ಕಡೆ ಇರಬಾರ್ದು ಅಂತ. ದೇವ್ರು ಕೊಡ್ತಾನೆ ಕೀರ್ತಿ, ಸಂಪತ್ತು ಎಲ್ಲ ಬರ್ತದೆ. ಅದಕ್ಕೆ ನಾವು ಅದನ್ನ ಬೆನ್ನು ಮಾಡ್ಕೊಂಡು ಹೋಗ್ಬಾರ್ದು. ನಾವು ಅದನ್ನ ಹುಡ್ಕೊಂಡು ಹೋಗ್ಬಾರ್ದು. ಅದು ನಮ್ಮನ್ನು ಹುಡ್ಕೊಂಡು ಬರಬೇಕು. ದೇವ್ರು ಎಷ್ಟು ಬೇಕೋ ಅಷ್ಟು ಕೊಡ್ತಾನೆ. ನಾವು ಯಾರ ಬೆನ್ನಿಂದೆ ಹೋಗ್ಬೇಕು? ಕೇವಲ ಪರಮಾತ್ಮನ ಅನುಗ್ರಹ ಬಿಟ್ಟು ಇನ್ ಯಾವ ಕೀರ್ತಿ, ಸಂಪತ್ತು, ಅದರರ್ಥ ಎಲ್ಲ ಬಿಟ್ಟು ಹೋಗ್ರಿ ಅಂತ ಅರ್ಥ ಅಲ್ಲ. ಇರ್ರೆಸ್ಪಾನ್ಸಿಬಲ್ ಅಂತ ತಿಳ್ಕೊಬೇಡಿ. ಎಲ್ಲ ಜೊತೆಗೆ ಇರಬೇಕು. ಮನಸ್ಸು ಮಾತ್ರ ದೇವರ ಕಡೆ. ನಾವು ಹಿಂದೆ ನೋಡಿದೀವಿ ನೋಡಿ. ಅದು ಸದುಪಾಸನೆ ಅಂತ ಹೇಳ್ತಾರೆ. ಆ ಸದುಪಾಸನೆಯನ್ನು ಹೇಗೆ ಮಾಡಬೇಕು? ಪರಮ ಆಧರದಿ. ಈ ರೀತಿಯಾಗಿ ಯಾರು ಮಾಡ್ತಾರೆ ಅವರಿಗೆ ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ. ಸತ್ಪುರುಷಾರ್ಥ ರೂಪನು ಹಾಗೆ. ಅದು ಬೇಕು ಇದು ಬೇಕು. 2 ಬೋಟಲ್ಲಿ ಕಾಲಿಟ್ರೆ ಹೇಗೆ ಇರ್ತದ್ರಿ? 1 ಬೋಟಲ್ಲಿ ಕಾಲಿಡ್ಬೇಕು. ನಾವು ಸರಿಯಾಗಿ ಡಿಸೈಡ್ ಮಾಡ್ಬೇಕು. ನನಗೆ ಲೋಕನೋ ಹರಿಯೋ ಹಾಗೆ. ಒಂದು ಬೋಟಲ್ಲಿ ಹರಿ, ಇನ್ನೊಂದು ಬೋಟಲ್ಲಿ ಲೋಕ, ಶರೀರ ಎಲ್ಲ ಬರ್ತದೆ. ಅದರಲ್ಲಿ ಯಾವುದು ಹಾಗೆಂದ್ರೆ ನಮಗ್ ಬಿಟ್ಟದ್ದು ಯಾವುದು ಅಂತ. ಅದರಿಂದ ಫಸ್ಟ್ ಮನಸ್ಸಿನಲ್ಲಿ ಬೇರೆಯವರನ್ನ ಖಾಲಿ ಮಾಡಬೇಕು. ಫಸ್ಟ್ ಮನಸ್ಸನ್ನ ಸ್ವಚ್ಛ ಮಾಡಿ ದೇವರನ್ನ ಕೂಡಿಸ್ಬೇಕು. ದೇವರನ್ನ ಬಿಟ್ಟು ಇನ್ಯಾವುದನ್ನು ನಾನು ಚಿಂತನೆ ಮಾಡೋದಿಲ್ಲ. ಯಾವುದನ್ನು ಕಂಡ್ರು ಕೇಳಿದ್ರು ಅದು ದೇವರದ್ದೇ. ನೋಟ, ಕೇಳೋದು ಎಲ್ಲವೂ ಕೂಡ ದೇವರದ್ದೇ ಹಾಗೆಂಬ ಒಂದು ಚಿಂತನೆ. ಅದು ಬರೋದಕ್ಕೆ ದುಡ್ಡು ಕಾಸು ಬೇಡ, ಕೇವಲ ಮನಸ್ಸಿನ ಪರಿವರ್ತನೆ ಸಾಕು. ಆಗ ದೇವರ ಸ್ಮರಣೆ
ದೇವರ ಚಿಂತನೆ ಅನಾಯಾಸವಾಗಿ ನಮಗೆ ಬರ್ತಾ ಇರ್ತದೆ. ಕಂಡಲ್ಲಿ ವಿಶ್ವರೂಪ ಕಾಂಬರೋ ಅಂತ ಜಗನ್ನಾಥದಾಸರು ಇದನ್ನೇ ಹೇಳಿದರು. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖ ಇತ್ತು ಕಾಯೋ ಕರುಣಾಸಾಗರ ಪದದಲ್ಲಿ ಬರುತ್ತದೆ. ಅದರಿಂದ ಅಂಥವರಿಗೆ ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ, ಅಪರೋಕ್ಷವನ್ನು ಕೊಡ್ತಾನೆ. ಹಾಗೆ ಅಂತ ದೇವರನ್ನ ಮರೆತು ನಾವೇನೇ ಯಾಗಾದಿ ಧರ್ಮ ಕಾರ್ಯಗಳನ್ನ ಮಾಡಿದರೂ ಕೂಡ, ಅದನ್ನೇ ಹೇಳಿದ್ದು, ಒಂದು ಉಪಾಸನೆ ಮಾಡ್ತೀವಿ, ಅದು ಸದುಪಾಸನೆ ಆಗಿರಲ್ಲ. ಪ್ರಾತಃ ಸ್ನಾನ, ದೇವರ ಪೂಜೆ, ಹೋಮ ಹವನ, ಶಾಸ್ತ್ರ ಚಿಂತನೆ ಎಲ್ಲ ಮಾಡ್ತೀವಿ. ಅದ್ರ ಜೊತೆಗೆ ಏನ್ ಬಂದ್ಬಿಡ್ತದೆ, ನಾನು ಅಂತ ಬಂದು ಬಿಟ್ರೆ ದೇವರನ್ನ, ಅಂದ್ರೆ ನಾನು ಬಂದ್ರೆ ಯಾರನ್ನ ಮರೆತಂಗಾಯ್ತು, ದೇವರನ್ನ ಮರೆತಂಗೆ ಆಯ್ತು. ಅರ್ಜುನನಿಗೆ ಬಂತು ನೋಡಿ, ಯುದ್ಧದ ಗೆಲ್ಲಿದ್ದು ನಾನೇ ಹಾಗೆ ಅಂತ ಅವನು ಚಿಂತನೆ ಮಾಡಿದ ಹಾಗೆ ಅಂತ. ಮತ್ತೆ ಭೀಮ ತಿದ್ದಿಸಿದ ಅಂತ ಹೇಳ್ತಾರೆ. ಆ ರೀತಿಯಾಗಿ ಕೇಳ್ತಾ ಇರ್ಬೇಕು. ಮತ್ತೆ ಮತ್ತೆ ನಾನು ಬರುತ್ತದೆ, ನಾನು ಬದು ಬರುತ್ತದೆ. ಆ ನಾನು ಬದನ್ನ ಸಪ್ರೆಸ್ ಮಾಡ್ತಾ ಇರ್ಬೇಕು. ನಾವು ಅಷ್ಟೇ ಸಪ್ರೆಸ್ ಮಾಡಿ ದೇವರನ್ನ ಮೇಲೆ ಕೂಡಿಸ್ಬೇಕು. ನನಗಿಂತ ಸ್ವಾಮಿ ನೀನೇ ಉತ್ತಮ ಹಾಗೆ ಅಂತ. ಅದರಿಂದ ನನ್ನ ಮನಸ್ಸು ನಾನುಂಬಾದ ಚಿಂತನೆಯನ್ನ ಕೆಳಗೆ ಮಾಡಿ ಸರ್ವೋತ್ತಮನಾದ ಪರಮಾತ್ಮ ಎನ್ನುವುದನ್ನ ಮೇಲೆ ಇಡೋದು, ನಿಜವಾದ ಹರಿಸರ್ವೋತ್ತಮ ಅಂತ ಒಪ್ಪೋದು ಅಂತ. ಸುಮ್ಮನೆ ಬಾಯಿ ಮಾತಿಗೆ ಆಯ್ತು ಹರಿಸರ್ವೋತ್ತಮ ಅಂತ. ಹರಿಸರ್ವೋತ್ತಮಕ್ಕಿಂತ ನಾನೇ ಮೇಲೆ ಇರ್ತೀವಿ, ನಾನುಂಬ ವಿಚಾರವೇ ಮೇಲೆ ಇರ್ತದೆ. ಆ ರೀತಿಯಾಗಿ ಮಾಡಿದರೆ, ದೇವರನ್ನ ಮರೆತು ಧರ್ಮಾರ್ಥಗಳನ್ನ ಮಾಡಿದರೆ, ಅವ್ರೇನ್ ಬಯಸ್ತಾರಲ್ಲ ಅದನ್ನೆಲ್ಲ ದೇವರು ಬೇಗ ಕೊಟ್ಟು ಬಿಡ್ತಾನೆ, ಬೇಗ ಸ್ಯಾಂಕ್ಷನ್ ಮಾಡಿಬಿಡ್ತಾನೆ. ಅತಿ ಶೀಘ್ರದಲ್ಲಿ ಸುರಪತನಯ ಸುಯೋಧನನಿಗೆ ಇತ್ತಂತೆ ಕೊಡುತಿಪ್ಪ. ಕತೆ ಪ್ರಸಿದ್ಧ ಇದು. ಯುದ್ಧಕ್ಕೆ ಅಂತ ಬರ್ತಾರೆ, ಸಹಾಯ ಪಡಿಬೇಕು, ಕೃಷ್ಣನ ಸಹಾಯವನ್ನ ಪಡಿಬೇಕು ಅಂತ ಅರ್ಜುನ ಮತ್ತು ದುರ್ಯೋಧನ. ಇಬ್ಬರಿಗೂ ನಾನು ಸಹಾಯ ಮಾಡ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ಎರಡು ಚಾಯ್ಸ್ ಕೊಡ್ತಾನೆ. ಒಂದು ಕಡೆ ಆಯುಧಗಳನ್ನು ಹಿಡಿಯದೆ ನಾನು ನಿಂತ್ಕೋತೀನಿ, ಇನ್ನೊಂದು ಕಡೆ ನನ್ನ ಸೈನ್ಯ, ನಾರಾಯಣ ಸೈನ್ಯ ಅಂತ 10 ಲಕ್ಷ ಜನ ಇರ್ತಾರೆ, ಯಾರು ಬೇಕು ಹಾಗೆ ಅಂತ. ಅರ್ಜುನ ಫಸ್ಟ್ ನೀನೇ ಆಯ್ಕೆ ಮಾಡ್ಕೊ ಅಂತ ಹೇಳ್ತಾನೆ, ಸಣ್ಣವನು ನೀನು ಹಾಗೆ. ಅರ್ಜುನ ಹೇಳಿದ, ನನಗೆ ಸ್ವಾಮಿ ಕೃಷ್ಣ ನೀನಿದ್ರೆ ಸಾಕು ಹಾಗೆ ನೋಡಿ. ಇದೆ ಅರ್ಜುನ ಡಿಸಿಷನ್ ನೋಡಿ. ದೇವರು ನಮಗೂ ಡಿಸಿಷನ್ಸ್ ಅವಕಾಶ ಕೊಡ್ತಾನೆ. ಆದ್ರೆ ನಾವು 2 ಬೋಟಲ್ಲಿ ಇಟ್ಕೊಂಡಿರ್ತೀವಿ, ಅಥವಾ ದೇವರು ಎನ್ನುವ ಬೋಟವನ್ನು ಬಿಟ್ಟು ಬಿಡ್ತೀವೋ ಏನೋ ಗೊತ್ತಿಲ್ಲ, ಮುಳುಗಿ ಹೋಗ್ತೀವಿ ನಾವಷ್ಟೇ. ಅರ್ಜುನ ನೋಡಿ, ಕೃಷ್ಣ ನೀನೇ ಬೇಕು, ನೀನು ಆಯುಧ ಹಿಡಿದೇ ಇದ್ರೂ ಪರವಾಗಿಲ್ಲ, ನಮ್ ಜೊತೆಗೆ ನೀನ್ ಇರ್ಬೇಕು ಹಾಗೆ ಅಂತ ದೇವರ ಜೊತೆಗೆ ಕನೆಕ್ಟ್ ಆದ. ದುರ್ಯೋಧನನಿಗೆ ಖುಷಿಯೋ ಖುಷಿ, 10 ಲಕ್ಷ. ಅವನಿಗೆ ಕೃಷ್ಣನ ಮಹಿಮೆ ಗೊತ್ತಿರಲ್ಲ, ಅವನಿಗೆ ಬೇಡವೂ ಬೇಡ ಕೃಷ್ಣ. ಕೃಷ್ಣ ಅಂದ್ರೆ ಆಗಿ ಬರೋದಿಲ್ಲ ಅವನು. ನಾರಾಯಣ ಸೈನ್ಯ ಬೇಕು, ಅದಕ್ಕೆ ನಾನು ಬಂದದ್ದು ಹಾಗೆ. ಆಯ್ತಪ್ಪ, ಇಬ್ಬರಿಗೆ ಸಂತೋಷ ಆಯ್ತಲ್ಲ, ಹೋಗ್ರಿ ಅಂತ ಕೊಟ್ಟು ಕಳಿಸಿದ. ಈ ರೀತಿಯಾಗಿ ಕೊನೆಯಲ್ಲಿ ಏನಾಯ್ತು ಗೊತ್ತು ನಮಗೆ. ಕೃಷ್ಣ ಏನು ಆಯುಧಗಳು ಹಿಡಿದೇ ಇದ್ರು ಕೂಡ, ಭೀಷ್ಮಾಚಾರ್ಯರು ಹೇಳ್ತಾರೆ ನೋಡಿ, ಭಾಗವತದಲ್ಲಿ ಬರುತ್ತದೆ, ಕೃಷ್ಣ ಆ ಸೈನ್ಯದ ನೋಟದಿಂದಲೇ ಅವ್ರ ಆಯುಷ್ಯವನ್ನ ಎಳೆದು ಬಿಟ್ಟ ಅಂತ. ಕೃಷ್ಣನಿಗೆ ಆಯುಧ ಬೇಕಾಗಿಲ್ಲ, ಅವನ ನೋಟ ಸಾಕು, ಎಲ್ಲ ಕೆಲಸವನ್ನು ಮಾಡಬಲ್ಲದು. ಆ ನೋಟದಿಂದಲೇ ಎಲ್ಲರ ಪ್ರಾಣವನ್ನು ಹೀರ್ಕೊಂಡ್ಬಿಟ್ಟ. ಅದು ಸುಮ್ಮನೆ ಅರ್ಜುನ ಬಿಸಾಡಿದ್ದೆಲ್ಲ ಬಾಣಗಳು ಅಂತ ಗೊಂಬೆಗಳು, ಅದು ಗೊಂಬೆಗಳಂತ ಆಗ್ಬಿಟ್ರು ಅವರು. ಪ್ರಾಣ ಎಲ್ಲ ಹೋದ ಮೇಲೆ ಇನ್ನೇನಿರುತ್ತೆ ಅಂತ ಗೊಂಬೆಗಳ ಮೇಲೆ ಅರ್ಜುನ ಬಾಣವನ್ನ ಬಿಟ್ಟು ಅವರನ್ನ ಸಂಹಾರ ಮಾಡಿ, ಅರ್ಜುನನೇ ತಾನೇ ಗೆದ್ದೆ ಹಾಗೆ ಅಂತ, ಅಂದ್ರೆ ನನ್ನಿಂದಲೇ ಅವ್ರು ಸತ್ತರು ಅಂತ ಮತ್ತೆ ಅರ್ಜುನನಿಗೆ ಭ್ರಮೆ ಬರುತ್ತದೆ, ಮತ್ತೆ ಹೋಗ್ತದೆ. ಅದೇ ನಾ ಹೇಳಿದೆ ನೋಡಿ, ಅದ್ ನಾನು ಬದು ಮತ್ತೆ ಬರ್ತಾ ಇರ್ತದೆ. ಅದು ಬಂದಾಗೆಲ್ಲ ಅದನ್ನ ಓಡಿಸ್ಬೇಕು, ನಾವು ಓಡಿಸ್ಲಿಕ್ಕೆ ತಯಾರಾಗಬೇಕು. ಬಂತು ಅಂತ ಹೇಳಿ ಅದನ್ನ ಪುರಸ್ಕಾರ ಮಾಡ್ತಾ ನನ್ನಂತ ಯಾರಿದ್ದಾರೆ ಸಾಬಾಷ್ ಅಂತ ಹೇಳ್ಕೊಂಡು ಇರಬಾರ್ದು ನಾವು. ಅದು ಆ ಥಾಟ್ ಬರುತ್ತದೆ, ಬಂದಾಗ ಅದನ್ನ ಮತ್ತೆ ಓಡಿಸ್ಬೇಕು. ನೀನು ಸರಿಯಲ್ಲ, ಇದು ಕೃಷ್ಣನಿಗೆ ಈ ಜಾಗ, ಇದು ನನ್ನ ಮನಸ್ಸು ಕೃಷ್ಣನಿಗೆ ಹಾಗೆ ಅಂತ ಸ್ಟಬರ್ನ್ ಆಗಿ ಮತ್ತೆ ಮತ್ತೆ ನಾವು ಹೇಳ್ಕೊತಾ ಇರ್ಬೇಕು ಹಾಗೆ ಅಂತ. ಇಲ್ಲದಿದ್ರೆ ಅರ್ಜುನನಿಗೆ ಕೊಟ್ಟಂತೆ ಬೇಕೋ, ದುರ್ಯೋಧನಿಗೆ ಕೊಟ್ಟಂತೆ ಬೇಕೋ ಹಾಗೆಂತ ನಮ್ದು ಚಾಯ್ಸ್. ದೇವರು 2 ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ ಎಂಬ ಒಂದು ವಿಚಾರ ಸುಂದರವಾಗಿ ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಹೇಗೆ ಡಿಸಿಷನ್ಸ್ ತಗೋಬೇಕು, ಮನಸ್ಸನ್ನ ಹೇಗೆ ದೇವರಿಗೆ ಕೊಡಬೇಕು ಎಂಬ ಒಂದು ಅದ್ಭುತ ವಿಚಾರ ಇದು. ಇದು ದೇವರ ಕರುಣೆಯನ್ನ ಸೂಚನೆ ಮಾಡತಕ್ಕದ್ದು. ದುಡ್ಡು ಕಾಸು ಅಪೇಕ್ಷೆ ಇಲ್ಲದೆ ಇಷ್ಟು ಕರುಣೆಯನ್ನು ಸುರಿಸ್ತಾನೆ ಅಂದ್ರೆ ದೇವರ ಮಹಾ ಕರುಣೆ ಇದು ಹಾಗೆ ಅಂತ ಭಾವಿಸ್ತಾ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.